ಎಷ್ಟು ದಿನ ಆಯ್ತು ಅಜಯ್ ದುಡ್ಡು ಕೊಡ್ಲಾರ್ದೇನೆ ಹಿಂಗೆ ಆಟ ಆಡ್ತಾಳೆ ತಪ್ಪಿಸ್ಕೊಂಡು. ಇವತ್ತಿರು ಮಾತಕ್ಕೆ ಹೋಗಿ ಸರಿ ಅಮ್ಮ ಹೋಗಿತೀನಿ ದುಡ್ಡು ಕೊಡ್ತೀಯೋ ಇಲ್ವೋ ಅಂತ ಹೇಳಿ. ಎಮ್ಮೆ ಬಿಟ್ಟು ತೆಗಿಡ ಮೇಸಿದ್ದು ಅಲ್ದೇನೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬಿಡಿಸ್ಕೊಂಡ್ ಬಂದೇವಳ ಅವತ್ತು ಎಮ್ಮೆನ. ಈಗ ನೋಡಿರೆ ಒಂದ್ ವಾರ ಆತು ದುಡ್ಡು ಇಲ್ಲ ಎಂತದ್ದು ಇಲ್ಲ. ನಾನೇ ಬಂದು ಕೊಡ್ತೀನಿ ಮಂತಕ್ಕೇನೆ ನೀನೇನ್ ಬರಕ್ ಹೋಗ್ಬೇಡ ಅಂತ ಹೇಳಿದ್ಲು. ಇವಾಗ ನೋಡಿರಿ ಮಂತಕ್ಕೂ ಇಲ್ಲ ದುಡ್ಡು ಇಲ್ಲ ಮಂಗಾಗೈತಿ. ಮಕ್ಕೋಗಿದ್ದೀನಿ ಇರು ಹೋಗಿ. ಏನ್ ಲಕ್ಷ್ಮೀ ಅಕ್ಕ ಯಾರಿಗೋ ಬೈಕೊಂಡ್ ಬರ್ತಾ ಇದ್ದೀರಾ? ಹೆಂಗೆ ಆಯ್ತು? ಯಾಕೆ ಮತ್ತಿನ್ನೇನು ಅಜಯ್ ಇದಾಳಲ್ಲ ಆ ಮಗ ಎಮ್ಮೆ ಮೇಸಕಂತ ಬಿಟ್ರೆ ಬಂದು ನಮ್ಮ ಒತ್ತಿ ಗಿಡ ಎಲ್ಲನ ಮೀದೋಗಿದ್ವು. ಅದಕ್ಕೆ ನಾನು ಹಿಡಿದು ಎಮ್ಮೆನ ಕಟ್ಟಾಕಿದ್ದೆ. ಅವಳು ಬಂದು ಎಮ್ಮೆ ಬಿಡು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು. 3,000 ದುಡ್ಡು ಕೊಡ್ಬೇಕು ಅಂತಂದಿದ್ಕೆ. ಹಾಗೂ ಗುಂಡಜ್ಜಿ ಇನ್ನ ಸ್ವಲ್ಪ ಜಾಸ್ತಿ ಕೇಳು ಅಂತಂತು. ನಾನು ಹೋಗ್ಲಿ ಬಿಡು ಗುಂಡಜ್ಜಿ ಅರ್ಲಾಗೆ ಸಾಕಷ್ಟು ಕೊಡ್ಲಿ ಅಂತ ಹೇಳಿದೆ. ಕೊಡ್ತೀನಿ ಅಂತ ಎಮ್ಮೆ ಮಾಡ್ಕೊಂಡು ಹೋದಾಳು ದುಡ್ಡೇ ಕೊಟ್ಟಿಲ್ಲ ನೋಡಿ ಬಾನು. ಅದಕ್ಕೇನೆ ಮಂತಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ಲಕ್ಷ್ಮೀಂದ ಅಕ್ಕ ಕ್ಯಾಶ್ಗೆ ದುಡ್ಡು ಇಸ್ಕೊಂಡು ಆಮೇಲೆ ಎಮ್ಮೆ ಬಿಡ್ಬೇಕಾಗಿತ್ತು ನೀವು. ಈಗ ಬಿಟ್ಟು ತಪ್ಪಿಗೆ ಮಾಡಿದ್ರಿ. ಅವಳಂತೂ ದುಡ್ಡು ಕೊಡೋದಿಲ್ಲ ಬಿಡಿ. ಕೊಡೋದಿಲ್ಲ ಅದೇನ್ ಮಾಡ್ಕೋತೀಯೋ ಮಾಡ್ಕೊ ಹೋಗು ಅಂತ ಹೇಳ್ತಾಳೆ ನೋಡಿ. ಈಗ ಹೋಗಿ ಬೇಕು ಅಂದ್ರೆ ಕೇಳಿ, ನಮ್ದು ಹೇಳಿದ್ದು ಸುಳ್ಳು ಆದ್ರೆ ಕೇಳಿ ಅಂತಾಳೆ ತಗ ಅವಳು. ಅದಕ್ಕೆ ಹೋಗ್ತಾ ಇದ್ದೀನಿ. ಏನಾದ್ರೂ ಗಾಂಚಲಿ ಮಾಡಿದ್ರೆ ಗೊತ್ತೈತೆ ನನಗೆ ಅವಳ ತಗ ಹೆಂಗ್ ವಸೂಲಿ ಮಾಡ್ಬೇಕು ಅಂತಾನೆ. ಹೌದೌದು ವಸೂಲಿ ಮಾಡ್ಲೇಬೇಕು. ನಡೀರಿ ಲಕ್ಷ್ಮೀ ಅಕ್ಕ ನಮ್ದು ಕೂಡ ಬರ್ತೀನಿ. ಜಯಮ್ಮಂಗೆ ಇವತ್ತು ಗ್ರಾಚಾರಕ್ಕೆ ಬಿಡಿಸ್ಬಿಡು ಹೇಳ್ತೀನಿ. ಇನ್ನೊಂದ್ಸಲ ಈ ತರ ಹೇಳ್ಬಾರ್ದು ಯಾರು. ಅಲ್ಲ ಅವ್ರದ್ದು ಮಗ ಎಮ್ಮೆ ಮೇಸಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕಂಡೋರ್ ಹೊಲದಲ್ಲಿ ಹೇಗ್ ಬಿಡ್ಬೇಕು? ನಿಮ್ದು ಎಷ್ಟು ಕಷ್ಟಪಟ್ಟು ಬೀಜ ತಂದು ಗೊಬ್ಬರ ಹಾಕಿ ಎಲ್ಲ ಬೆಳೆಸಿರ್ತೀರಾ. ಈ ತರ ಎಮ್ಮೆ ಬಿಟ್ಟು ಮೇಯಿಸಿದ್ರೆ ಯಾರಿಗೆ ತಾನೇ ಸಿಗ್ಗೆ ಬರಲ್ಲ. ಹೌದಲ್ವಾ? ನಿಮ್ದು ಅವತ್ತು ಎಮ್ಮೆ ಬಿಡ್ಬಾರ್ದಾಯ್ತು ಲಕ್ಷ್ಮೀ ಅಕ್ಕ. ಏನ್ ಮಾಡ್ತೀಯ ಬಂದ್ ಕೇಳ್ಕೊಂಡ್ಲು ಕೊಡ್ತೀನಿ ಕಣೆ ಲಕ್ಷ್ಮಕ್ಕ ಅಂತಾನ. ಗುಂಡಜ್ಜಿನ ಇತ್ತು ಹೋದ್ರೆ ಹೋಗ್ಲಿ ಬಿಡತ್ತಾಗೆ ಕೊಡ್ತಾಳಂತೆ ಅಂತಂತು. ಅವಜ್ಜಿನೂ ನಾನೇನೆ ಬಿಡತ್ಲ ಕೊಡ್ತಾಳೇನೋ ಅಂತಾನ ಕೊಟ್ಟೆ. ಇನ್ನೆಲ್ಲಿ ಅಲ್ಲಿ ಈಗಲೇ ಕೊಡು ಅಂತಂದ್ರೆ ನಿಂತ್ಕೊಂಡ್ರೆ ಇನ್ನೇನ್ ಮಾಡೋದು? ಅವ್ನ ಎಮ್ಮೆ ಕಟ್ಟಾಕೊಂಡು ಇನ್ನೇನ್ ಮಾಡೋಣ ನಾನು ಅಲ್ಲಿ ಅಂತ ಹೇಳಿ ಬಿಟ್ಟು ಕಳಿಸ್ತೆ. ಕೊಡ್ತಾಳ ಬಿಡು ಇನ್ 3 ದಿವಸ ಬಿಟ್ಟು ಅಂತಾನ. ಒಂದ್ ವಾರ ಆತು ಕೊಡ್ಲೇ ಇಲ್ವಲ್ಲ. ನಡೀರಿ ನಡೀರಿ ಮನೆ ಹತ್ರ ಇದಾರೋ ಇಲ್ವೋ ಜೈಂದ ಅಕ್ಕ. ಏ ಜಯಮ್ಮ 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 ಬಾರಿ ಇಲ್ಲಿ. ಓ ಏನಕ್ಕ ಏನ್ ಬಂದಿದ್ದು? ನಿಮ್ಮ ಅತ್ತೆ ಇಲ್ವೇನಮ್ಮ ಅರಿತಾ? ನಮ್ಮ ಅತ್ತೆ ಐತೆ ಒಳಗೆ. ಯಾಕಕ್ಕ? ಕರೀಲಿ ನಿಮ್ಮ ಅತ್ತೆನ ಏನ ಕೇಳ್ಬೇಕು. ಏನಕ್ಕ ಏನ್ ಕೇಳ್ಬೇಕಾಗಿತ್ತು? ಏನೂ ಇಲ್ಲ, ನಿಮ್ಮ ಅತ್ತೆಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಕರಿ. ಹೌದೇನು? ಕರಿತೀನಿ ಅತ್ತೆ. ಅತ್ತೆ ನಿಮ್ಗೆ ದುಡ್ಡು ಕೊಡಕ್ ಬಂದೇವ್ರೆ ಬರ್ರಿ. ದುಡ್ಡು ಕೊಡಕ್ ಬಂದೇವ್ರ? ಯಾರು ಕಾಣಿಸ್ತಾ ಇಲ್ಲ. ಈ ಬಾನುನ? ಬಾನು ಅಲ್ಲ, ಇಲ್ಲಿ ನಿಂತೈತ್ ನೋಡು ಲಕ್ಷ್ಮಕ್ಕಯ್ಯ, ಈ ಅಕ್ಕಯ್ಯ. ಇದೇನಿದು? ಇವಳು ನನಗೆ ದುಡ್ಡು ಕೊಡಕ್ ಬಂದೇವಳ. ನಾನೇ ಇವಳಿಗೆ ದುಡ್ಡು ಕೊಡ್ಬೇಕಾಯ್ತು 3,000ನ. ಇವಳು ಯಾಕೆ ನನಗೆ ದುಡ್ಡು ಕೊಡ್ತಾಳೆ? ಏನಪ್ಪ ಈ ಲಕ್ಷ್ಮಿದು ಒಂದು ಅರ್ಥ ಆಗಲ್ಲ. ಎಲ್ಲನ ಇಂಡೈರೆಕ್ಟ್ ಆಗಿ ಹೇಳ್ತಾಳ ಅವಳು. ಡೈರೆಕ್ಟ್ ಆಗಿ ಏನು ಹೇಳಲ್ಲ. ಏನೇ ಜಯಮ್ಮ ದುಡ್ಡು ಕೊಡ್ತೀನಿ ದುಡ್ಡು ಕೊಡಕ್ ಬಂದಿದ್ದೀನಿ ಅಂತ ಹೇಳಿ ಶಾಕ್ ಆತ ನಾನು ನೋಡಿ. ಅದೇ ಅಂದ್ಕೊಂಡೆ ದುಡ್ಡು ಕೊಡಕ್ಕೆ ಬಂದಿದ್ಯಾ ಅಂತಂದ್ರೆ ನನಗೆ ನೀನ್ ದುಡ್ಡು ಕೊಡ್ಬೇಕಾಗಿತ್ತಾ? ಯಾವಾಗ ಇಸ್ಕೊಂಡಿದ್ದೇಳು? ಯಾವಾಗ್ಲೂ ಇಸ್ಕೊಂಡಿದ್ದೇನಮ್ಮ, ಅದನ್ನ ಕೊಡಕ್ ಬಂದಿದ್ಯಾ ಅಲ್ವಾ? ಜಲ್ದು. ಏನ್ ನಾಟಕ ಮಾಡ್ತೀಯ ಜಯಮ್ಮ? ನೀನ್ ಯಾವಾಗ್ಲೇ ನನಗೆ ದುಡ್ಡು ಕೊಟ್ಟಿದ್ದೆ? ಕೇಳದ್ ನೋಡು. ಬರುತ್ತೆ ಅಂದ್ರೆ ತತ್ತ ಇರ್ಲಿ ಅಂತ ಹೇಳ್ತೀಯ ಅಲ್ವೇ? ಕೊಡೋದ್ ಮಾತ್ರ ಇಲ್ಲ. ನೀನೇ ತಾನೇ ಹೇಳಿದ್ದು ದುಡ್ಡು ಕೊಡಕ್ ಬಂದಿದ್ದೀನಿ ಅಂತಾನ. ಅದಕ್ಕೆ ಕೊಡು ಅಂತ ಹೇಳಿದ್ದು. ನಾನು ಸಾಲ ಕೊಟ್ಟಿದ್ನಲ್ವಾ ನಿನ್ಗೆ ಈ ಒಂದು ವರ್ಷದಿಂದ ಏನಮ್ಮ ಕೊಟ್ಟಿದ್ದೆ ಅನ್ಸುತ್ತೆ. ಅದನ್ನ ಕೊಟ್ಟಿಲ್ಲ ನೀನು, ಅದಕ್ಕೆ ಕೊಡಕ್ ಬಂದಿದ್ಯಾ ಅನ್ಕೊಂಡಿದ್ದೀನಿ. ತತ್ತ ಏನ್ ನಾಟಕ ಮಾಡ್ತೀಯ? ನಾನ್ಯಾಕೆ ನಿಂತಾಗ ಸಾಲ ಮಾಡೋಣ? ನೀನ್ ಇವಾಗ ಎಮ್ಮೆ ಬಿಟ್ಟು ನಮ್ಮ ಅತ್ತಿ ಗಿಡ ಮೇಯಿಸಿದಕ್ಕೆ 3,000 ದುಡ್ಡು ಕೊಡ್ಬೇಕು ಅಂತ ಹೇಳಿದ್ನಲ್ಲ. ಕೊಡ್ತೀನಿ 3 ದಿವಸ ಬಿಟ್ಟು ಅಂತ ನಾ ಎಮ್ಮೆ ಹೊಡ್ಕೊಂಡ್ ಬಂದಿದ್ದೆ ಕಟ್ಟಾಕಿರವ. ಎಲ್ಲೇ ಒಂದ್ ವಾರ ಆಯ್ತು ದುಡ್ಡು ಇಲ್ಲ ಎಂತದ್ದು ಇಲ್ಲ. ಆ ದುಡ್ಡು ಕೇಳಕ್ ಬಂದಿದ್ದೀನಿ. ತತ್ತ ದುಡ್ಡ. ನನಗೆ ಹಂಗೂ ಅನುಮಾನ ಬಂತು. ಅದೇ ದುಡ್ಡು ಕೇಳಕ್ ಬಂದೇವಳೇನು ಅಂತಾನ. ಈಗ ಗೊತ್ತಾಯ್ತು ಇವಳು ಎಲ್ಲ ಇಂಡೈರೆಕ್ಟ್ ಮಾತಾಡ್ತಾಳೆ ಅಂತಾನ. ಈ ನಮ್ಮ ಸೊಸಿಗೆ ಯಾತು ಗೊತ್ತಾಗಲ್ಲ. ನಮ್ಮ ಅತ್ತಿಲ್ಲ ಅಂತ ಸುಳ್ಳು ಹೇಳ್ಬೇಕ ಬೇಡ್ವು? ಐತೆ ಕರಿತೀನಿ ಅಂತ ಕರಿತೈತಿ ದೇವನಂತದ. ಈಗ ನೋಡು ಏನ್ ಹೇಳೋಣಪ್ಪ ಇವಾಗ. ಇವಳಿಗೆ ಎಲ್ಲಿಂದ ತಂದು ಕೊಡೋಣ 3,000 ರೂಪಾಯಿ? ನೀವಾಗ ಏನು ಒಂದು 3,000 ಹತ್ತಿ ಗಿಡ ಕೊಡ್ದಿರಕ್ಕೆ 3,000 ರೂಪಾಯಿ ಕೊಡ್ಬೇಕಂತ ಇವಳಿಗೆ. ಕೊಟ್ಬಿಡ್ತೀನಿ. ಏ ಅರಿತಾ ದುಡ್ಡು ಕೊಡಕ್ ಬಂದವ್ರೆ ಅಂತಲ್ಲಿ ಇವಳು ನೋಡಿದ್ರೆ ನನ್ನೇ ದುಡ್ಡು ಕೇಳ್ತಾ ಇದ್ದಾಳೆ. ಯಾಕೆ ಹಿಂಗ್ ಸುಳ್ಳು ಹೇಳಿದೆ? ಅಯ್ಯೋ ಅತ್ತೆ ನಾನೇನು ಸುಳ್ಳು ಹೇಳಿಲ್ಲ. ಅವಕ್ಕ ಹೇಳಿದ್ದೆ ಹಂಗೆ. ಕಣೆ ಜಯಮ್ಮ ಅವಳೇನು ಸುಳ್ಳು ಹೇಳಿಲ್ಲ. ನಾನು ಹೇಳಿದ್ದೆ ಹಂಗೇನೆ. ನಿಮ್ಮ ಅತ್ತಿಗೆ ದುಡ್ಡು ಕೊಡ್ಬೇಕು ಕರಿ ಅಂತಾನ. ಸಾಲ ಕೇಳಕ್ ಬಂದವ್ರೆ ಅಂತಂದಿದ್ರೆ ನೀನು ಬರ್ತಾ ಇರ್ಲಿಲ್ಲ ಹೊರಕ್ಕೆ. ಅಲ್ಲ ಇಲ್ಲಿಂದ ಬಾಗ್ಲಾಗ ಹಾಸಿನ ಎಲ್ಗನ ಹೊರಟು ಹೋಗ್ಬಿಡ್ತಿದ್ದೆ. ಅದಕ್ಕೇನೆ
ದುಡ್ಡು ಕೊಡಕ್ ಬಂದಿದ್ದೀನಿ ಅಂತ ನಾನೇ ಸುಳ್ಳು ಹೇಳಿದ್ದು. ಅವಳ ಮೇಲೆ ಏನ್ ರೇಗಾಡಕ್ ಹೋಗ್ಬೇಡ. ತತ್ತ ದುಡ್ಡನಂತ ನೀನ್ ಯಾವಾಗ್ಲೂ ಕೊಟ್ಟಿದ್ದೆ ನನಗೆ ದುಡ್ಡ ಸಾಲನ? ಬಂದ್ಬಿಟ್ಲಿಲ್ಲಿ ಯಾವಾಗ್ಲೂ ಕೊಟ್ಟವಳೇನೋ ಅಮ್ಮಂಗೆ. ದುಡ್ಡು ಇಲ್ಲ ಎಂತದಿಲ್ಲ, ಸುಮ್ಮನೆ ಹೋಗತ್ ಕಲ್ಕ. ನನಗೆ ಕೆಲಸ ಐತೆ, ನಮ್ಮ ಮಗಳು ಅಲ್ಲಿ ಬ್ಯೂಟಿ ಪಾರ್ಲರ್ ಹತ್ರ ಒಬ್ಬಳೇ ಇರ್ತಾಳೆ, ಅಲ್ಲಿ ಹೋಗಿ ಅವಳಿಗೆ ಸಹಾಯ ಮಾಡ್ಬೇಕು. ಎಷ್ಟೊಂದು ಕಸ್ಟಮರ್ ಬರ್ತಾರೆ, ಅದಕ್ಕೆ ನಾನು ಉಂಡು ಜಲ್ದಿ ಹೋಗ್ಬೇಕು. ಹೋಗು ಬಂದ್ಬಿಟ್ಲಿಲ್ಲಿ ಏನೋ ಸಾಲ ಕೊಟ್ಟವಳೇನೋ ಅಮ್ಮಂಗೆ ದುಡ್ಡು ಕೇಳಕ್ಕೆ. ನಾನು ನಿನಗೆ ದುಡ್ಡು ಕೊಟ್ಟಿಲ್ಲ. ಅವತ್ತು ಎಮ್ಮೆ ಬಿಡಿಸ್ಕೊಂಬರ್ಬೇಕಾದ್ರೆ ಏನ್ ಹೇಳಿದೆ? ಕೊಡ್ತೀನಿ 3 ಬಿಸಿಸ್ತಾಗೆ ಅಂತ ಹೇಳಿದ್ದೆ ತಾನೇ? ತತ್ತಾಗಿ ದುಡ್ಡ 3000 ರೂಪಾಯಿ ದುಡ್ಡ. ಓಹೋ ಇವಳಿಗೆ ಏನೂನು ಗೊತ್ತೇ ಇಲ್ಲ ನೋಡು, ಎಲ್ಲ ನಾವೇ ಹೇಳ್ಬೇಕು. ಕೊಡ್ಕಿ ಇಲ್ವೇ ದುಡ್ಡ? ಹೇ ಜಯಮ್ಮ, ಸುಮ್ಮನೆ ಕೊಡು, ನಮಗೆ ಬೇಕು ಇವಾಗ. ಬೀಜ ತಂದು ಊರ್ಬೇಕು, ಗೊಬ್ಬರ ಹಾಕಿ ತಿರ್ಗಾಲಿ ಕಡ್ದಿರವನ್ನೆಲ್ಲನ. ಓಹೋ ಅದಕ್ಕೆ ಬಂದಿದ್ಯೋ? ಸುಮ್ಮನೆ ಹೋಗು, ನಮ್ಮ ತಗೆ ದುಡ್ಡಿಲ್ಲ ಇವಾಗ ಕೊಡಕ್ಕೆ. ಏನೋ ಎಮ್ಮೆ ಕಡ್ದಿದ್ದಾವೆ, ಏನು ಮನುಷ್ಯ ಏನಾದ್ರು ಕಿತ್ತಾಕ್ಯವ್ರ ಬೇಕು ಅಂತಾನ? ಸುಮ್ಮನೆ ಹೋಗತ್ ಕಲ್ತ್ಕ. ನನ್ನ ಮಗ ಎಮ್ಮೆ ಮಾಡ್ಕೊಂಡು ಹೋಗ್ಯವನೀಗ. ಅಂದ್ರೆ ನೀನ್ ದುಡ್ಡು ಕೊಡಲ್ವ ಈಗ? ಇಲ್ಲ ಕಣೆ, ಕೊಡಲ್ಲ. ಏನ್ ನಾವೇನೇ ನನ್ನ ಮಗ ಏನಾದ್ರು ಬೇಕಂತ ಕಿತ್ತಾಕ್ಯವನ ನಿಮ್ಮ ಒತ್ತಿಗಳುಗಳನ್ನ? ನಿಮ್ಮವೇನು ಎಮ್ಮೆಗಳು ಹಸುಗಳು ಎಲ್ಗೂ ಬೇರೆ ಹೊಲ್ದಕ್ಕೆ ಹೋಗಲ್ವೇನು? ಏನೋ ನನ್ನ ಮಗ ಏನೋ ಸ್ವಲ್ಪ ಅಲ್ಲಿ ನೆಳ ಕುಕ್ಕೊಂಡೇವನೇ ಮರ್ತು, ಅದಕ್ಕೆ ಹೋಗಿ ಕಡ್ದೇವೆ. ಅದಕ್ಕಂತ ಹೇಳಿ ದುಡ್ಡು ಕೊಡಕ್ಕಾಗುತ್ತೆ? ನಾವಂತೂ ದುಡ್ಡು ಕೊಡಲ್ಲ, ಸುಮ್ನೆ ಹೋಗ್ತಾ ಇರು. ಏನೋ ಅವತ್ತು ಎಮ್ಮೆ ಬಿಡ್ಲಿ ಅಂತಾನ ನಾನು ದುಡ್ಡು ಕೊಡ್ತೀನಿ ಅಂತಾನ ಒಪ್ಕೊಂಡೆ ಅಷ್ಟೇನೆ. ಅಯ್ಯೋ ಅತ್ತೆ, ಹಂಗ ಒಪ್ಕೊಂಡ್ಮೇಲೆ ದುಡ್ಡು ಕೊಡ್ಬೇಕತ್ತೆ. ಹಿಂಗ್ ಮೋಸ ಮಾಡಬಾರ್ದು. ತಿರ್ಗಾ ಅದು ಯಾವ ರೀತಿಲಿ ಒಂದಲ್ಲ ಒಂದು ರೀತಿಲಿ ಹೊರಟೋಗುತ್ತೆ ದುಡ್ಡು, ನಮ್ಮ ಕೈಯಾಗಂತೂ ಇರಲ್ಲ. ದುಡ್ಡು ಕೊಡ್ಬೇಕಂತೆ ದುಡ್ಡ? ನಿಮ್ಮ ಅಪ್ಪ ಏನು ಗಂಟು ವರ್ಷ ಕಳ್ಸವನೆ ನೋಡು ಕೊಡಕ್ಕೆ. ನಿನ್ ಗಂಡ ಎಮ್ಮೆ ಮೇಸಕ್ ಹೋಗಿ ಕಡಿಸ್ಕೊಂಡ್ ಬಂದವನೆ. ಅವತ್ ನಾನು ಹೋಗಿದ್ದೆ, ಅವನ ಕೈಲಿ ಎಲ್ಲಿ ಆಗದು ಎಮ್ಮೆ ಬಿಡಿಸ್ಕೊಂಬರಕ್ಕೆ. ನಿನ್ ತರ್ತಾಗ ಹಂಗೆ ಸುಳ್ಳು ಹೇಳಿ ಹೊಡ್ಕೊಂಡ್ ಬರ್ಬೇಕು. ಎಮ್ಮೆನ ಮೇಯಿಸ್ಬಿಟ್ಟು ಅವಳು ಕಟ್ಟಾಕ್ಯವಳೆ, ಇವನು ಬಂದು ಇಲ್ಲಿ ಮೇಯ್ತಾ ಇದ್ದಾನೆ ಮನೆಯ ಕುಕ್ಕೊಂಡು. ನಿಮ್ಮಂತ ಕಟ್ಕೊಂಡು ನಾನು ಅನುಭವಿಸ್ಬೇಕು. ಕೊಡ್ಬೇಕಂತ ದುಡ್ಡ ತಂದು ಕೊಡೆ ಇದ್ರೆ ಇಂತಾಗೆ. ಅತ್ತೆ ಅದೇ ಹಾಲಿನ ದುಡ್ಡು ಇತ್ತಲ್ಲ, ಡಬ್ಬೆಗೆ ಇಟ್ಟಿದಲ್ಲ, ತಗೊಂಬರ್ಲಾ? ಹಾಲಿನ ದುಡ್ಡು ಇಲ್ಲ, ಗೀಲಿನ ದುಡ್ಡು ಇಲ್ಲ, ಮುಚ್ಕೊಂಡು ನಿಂತ್ಕ. ಆ ದುಡ್ಡು ಹಾಲಿ ನಾನು ಬೇರೆ ಏನೋ ತಗೊಂಡು ಬಳಸ್ಕೊಂಡಿದೀನಿ. ಯಾವ ದುಡ್ಡು ಇಲ್ಲ ಮನೆಗೆ ಇವಾಗ. ಏ ಜಯಮ್ಮ, ನಾನಿಲ್ಲಿ ನಿಮ್ಮ ಅತ್ತೆ ಸೊಸೆ ಜಗಳ ನೋಡಕ್ ಬಂದಿಲ್ಲ. ನನ್ ದುಡ್ಡು ಕೊಡ್ತೀಯ ಇಲ್ವ ಹೇಳು ಮೊದ್ಲು. ಲಕ್ಷ್ಮಕ್ಕ, ನೀನ್ ಏನ್ ಮಾಡ್ತೀಯ ಹೋಗು. ನನ್ ತಗಂತೂ 1 ರೂಪಾಯಿ ದುಡ್ಡಿಲ್ಲ. ಏನೋ ಮೂಗ್ ಪ್ರಾಣಿಗಳು ಮೇಯ್ದೇವಮ್ಮ ಹೋಗಿ ಹಂಗಂತ ಹೇಳಿ ಎಲ್ಲರ ತಗೋ ದಂಡ ಕಟ್ಟಿಸ್ತೀಯೇನು? ಏನೋ ಗೊತ್ತಿಲ್ಲದೆ ಹೋಗಿದಾವೆ. ಗೊತ್ತಿದ್ದು ಹೋಗ್ಯವ. ಮೇಯ್ಸಕ್ ಹೋಗಿದ್ರಿ ತಾನೇ? ಸರಿಯಾಗಿ ಮುಂದೆ ನಿಂತ್ಕೊಂಡು ಮೇಯ್ಸ್ಬೇಕಾಗಿತ್ತು. ಹೊಲಕ್ಕೆ ಯಾರು ಬಿಡು ಅಂತ ಹೇಳಿದ್ದು? ಅದೆಲ್ಲ ಬೇಕಾಗಿಲ್ಲ. ದುಡ್ಡು ಕೊಡ್ತೀನಿ ಅಂತ ಅವತ್ತು ಯಾಕೆ ಒಪ್ಕೊಂಡಿದ್ದೆ ನೀನು? ಒಪ್ಕೊಂಡಿದ್ರೆ ನಾನು ಅವತ್ತು ಎಮ್ಮೆನ ಬಿಡ್ತಾನೆ ಇರ್ಲಿಲ್ಲ. ಅದಕ್ಕೆ ಕಣಿ ಅವತ್ ನಾನು ಸುಮ್ಮನೆ ಒಪ್ಕೊಂಡಿದ್ದು. ನೋಡ್ಕೊಂಡ್ರೆ ಆಯ್ತು ಅಂತಾನ. ನೀನು ಹಿಂಗ್ ಮನೆ ತಗ ಬತ್ತಿ ಅಂತ ನನಗೇನ್ ಗೊತ್ತು? ಅಂತ ದುಡ್ಡಿಲ್ಲಮ್ಮ, ಹೋಗ್ತಾ ಇರು. ನಿನ್ ಕೆಲಸ ನೀನ್ ನೋಡ್ಕೊಂಡು. ಏನ್ ಜಯಿಂದ ಅಕ್ಕ, ಅಲ್ಲ ದುಡ್ಡು ಕೊಡ್ತೀನಿ ಅಂತ ಅವತ್ತು ಒಪ್ಕೊಂಡು ಈ ತರ ಮಾತಿಗೆ ಹಾಡ್ತಾ ಇದ್ದೀರಾ? ಇದು ತಪ್ಪು. ಸುಮ್ಮನೆ ದುಡ್ಡು ಕೊಡಿ ಲಕ್ಷ್ಮಿ ಅಕ್ಕಗೆ. ಓಹೋ ಇವಳು ಬೇರೆ ಬಂದು ಮಧ್ಯದಾಗೆ ನಂದೊಂದು ಎಲ್ಲಿ ಕ್ಲೀ ಅಂತಾನೆ ಮೋಟಾಳು. ಏ ಬಕೆಟ್ ಬಾನು, ಇವಳಿಗೆ ನೀನು ಬಕೆಟ್ ಹಿಡಿಯಕ್ ಹೋಗ್ಬೇಡ ಜಾಸ್ತಿನ. ಮುಚ್ಕೊಂಡು ನಿಂತ್ಕ. ನಾನು ದುಡ್ಡು ಕೊಡಲ್ಲ. ನೀನ್ ಹೇಳಿರೋ ಅಷ್ಟೇ, ಯಾವಳು ಹೇಳಿದ್ರು ಅಷ್ಟೇನೆ. ಅದೇನ್ ಮಾಡ್ತಾಳೋ ಮಾಡ್ಕೊಂಬ್ಲೇಳು ಈ ಲಕ್ಷ್ಮಿ. ಹೌದಾ, ಸರಿ. ನಿಂತಾಗೆ ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನಾಗಿ ನೀನು ತಗ ನಿನ್ ದುಡ್ಡು ಅಂತಾನ ನಾತಕ್ಕೆ ಕೊಡಕ್ಕೆ ನೀನೇನೆ ತರಬೇಕು. ನಮ್ಮಂತಕ್ಕೆ ಹಂಗ್ ಮಾಡ್ತೀನಿ. ನೋಡ್ತಾ ಇರಲೇ ಜಯಿ, ಏನ್ ಮಾಡ್ತೀನಿ ಅಂತ ನೋಡು. ಅದೇನ್ ಮಾಡ್ಕೆ ಹೋಗಿ. ಇಲ್ಲಿ ಹಾಗೆ ದೃಷ್ಟಿಯ ಅಲ್ಲ, ಮಾತಕ್ ಬಂದ್ರೆ ದುಡ್ಡು ಕೊಡಂಗಿಲ್ಲ ನಾನು ಅಂತಂದ್ರೆ ನಾನು ಬಂದು ನಿನ್ನ ತಗೊಳಮ್ಮ ದುಡ್ಡು ಅಂತ ಬೇಡ್ಕೊಂತೀನ. ಹೋಗು ಅಂತ ಕನ್ಸೆಲ್ಲ ಕಾಣಕ್ ಹೋಗ್ಬೇಡ. ಆಯ್ತು ನೋಡೋಣ, ಕನಸು ನನಸು ಅಂತಾನೆ. ನೀನೇನು ಹೇಳ್ಕಿಸ್ಕೊಂಡಿದ್ಯಾ? ಹೋಗು ಸುಮ್ಮನೆ. ಅವಳು ಓದ್ಲಾಲೇನಿ. ಜೈಂದ ಅಕ್ಕ, ಸುಮ್ಮನೆ ದುಡ್ಡು ಕೊಟ್ಬಿಡಿ. ಲಕ್ಷ್ಮಿ ಅಕ್ಕ ಏನ್ ಮಾಡಕ್ಕೋ ಹೇಸಲ್ಲ ನೋಡಿ. ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಏನಾದ್ರೂ ಉಪಾಯ ಮಾಡಿ ನೀವಾಗಿ ನೀವು ಅವ್ರದಕ್ಕೆ ದುಡ್ಡಿಗೆ ಕೊಡ್ಬೇಕು. ಆ ತರ ಮಾಡ್ಬಿಡ್ತಾರೆ ಅವರು. ನಿಮ್ದಕ್ಕೆ ಗೊತ್ತಲ್ಲ ಅವ್ರದ್ ಬಗ್ಗೆ. ಅಯ್ಯೋ, ಅವಳ ಬಗ್ಗೆನೂ ಗೊತ್ತು, ಅವಳ ಗಂಡನ ಬಗ್ಗೆನೂ ಗೊತ್ತು, ನಿನ್ನ ಬಗ್ಗೆನೂ ಗೊತ್ತು. ಹೋಗ್ತಾ ಇರು. ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಎತ್ತಿಲಕ್ಕ ಹೋಗು. ನಿಮ್ಮ ಕರ್ಮ ಅನುಭವಿಸಿ, ನಮ್ದಕ್ಕೆ ಏನಾಗ್ಬೇಕು? ಹೋಗ್ತೀವಿ ನಮ್ದು ಮನೆ ಹತ್ರ. ಮಾಡ್ತಾಳಂತೆ, ಅದೇನ್ ಮಾಡ್ತಾಳ ನಾನು ನೋಡೇ ಬಿಡ್ತೀನಿ. ನೀನೇನ್ ಮಕ್ಕ ನೋಡ್ತಾ ಇದ್ಯಾ? ನಡಿ ಜಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.